गुरुर्ब्रह्मा गुरुर्विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರುಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾನಾಯಕನಾಗಿರುವ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಕಾವ್ಯದ ಕರ್ತೃವಾಗಿರುವ ಪಂಡಿತ ಮಲ್ಲಿಕಾರ್ಜುನ ಕವಿಗಳ ಪಾದಕಮಲಗಳಿಗೆ ಹಣೆಮೈದು ಈ ಎಲ್ಲ ಕಾರ್ಯಗಳಿಗೆ ಕಾರಣೀಕರ್ತನು, ಸೃಷ್ಟಿಕರ್ತನು, ಲಯಕರ್ತನಾಗಿರುವ ಜಡೆಯ ಶಂಕರಲಿಂಗ ದೇವರ ಪಾದಪಾನಗಳಿಗೆ ಹಣೆಮಣಿದು ನನ್ನ ಆರಾಧ್ಯ ದೈವ ಮಸ್ಕಿ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಚರಿತೆಯ ಕಥಾಸಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ದಯಮಾಡಿ ಆಲಿಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರಗಳು. ನಿನ್ನಿನ ದಿನ ತಾವೆಲ್ಲರೂ ಕೂಡ ಪ್ರಥಮ ಸಂಧಿಯಲ್ಲಿ ಬರುವ 2 ಶ್ಲೋಕಗಳನ್ನು ಆಲಿಸಿದಿರಿ. ಈ ದಿನ 3ನೇ ಶ್ಲೋಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪಂಡಿತ ಮಲ್ಲಿಕಾರ್ಜುನ ಕವಿಗಳು ರಚಿಸಿರುವಂತಹ ಈ ಶರಣ ಶಂಕರ ದಾಸಿಮಯ್ಯನವರ ಅದ್ಭುತವಾದ ಪುರಾಣ ಚರಿತ್ರೆ ಅತ್ಯಂತ ವಿಶೇಷ ಮತ್ತು ವೈವಿಧ್ಯತೆ ಹಾಗೂ ಧರ್ಮದ ಶ್ರೇಷ್ಠತೆಯನ್ನು ಸಾರುವಂತಹ ಈ ಪುರಾಣ ಕಾವ್ಯವು ಅತ್ಯಂತ ಮೇರು ಸ್ಥಾನದಲ್ಲಿ ನಿಲ್ಲುವಂತಹ ಪುರಾಣ ಗ್ರಂಥವಾಗಿದೆ. ಇಂತಹ ಗ್ರಂಥವನ್ನು ಪಡೆದಿರುವಂತಹ ನಾವೆಲ್ಲರೂ ಕೂಡ ಧನ್ಯರೇ. ಇಂತಹ ಪುರಾಣ ಗ್ರಂಥವನ್ನು ನಾವು ಪಠಣ ಮಾಡುತ್ತಾ ಆ ಗ್ರಂಥಗಳಲ್ಲಿ ಬರುವಂತಹ ವಿಶಿಷ್ಟ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಈ ಜೀವನದ ಸಾರ್ಥಕತೆಯನ್ನು ಮೆರೆಯಲು ಪ್ರಯತ್ನಿಸಬೇಕೆಂದು ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಈ ದಿನದ 3ನೇ ಶ್ಲೋಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ಪಡವಿ ಮೊದಲಾದ ಕೆಳಲೋಕವ ಪಡೆವೆ ನೀಡುವ ನಿತರೋಳ್ ತತ್ಪಡವಿ ಮುಖ್ಯ ಮಹಾಜಗಂಗಳಂ ನಿಮಿಷ ಮಾತ್ರದೊಳು ಕೆಡಿಸುವನ್ ಭುವನಂಗಳಂ ತನ್ನೊಡೊಳಗೆ ಬಚ್ಚಿಟ್ಟು ರಕ್ಷಿಪ ಮೃಡನೊಲಿದ ನಮಗೆಯೇ ನಮ್ಮಿಷ್ಟಾರ್ಥ ಸಿದ್ಧಿಯನು ಮೃಡನಲಿದು ನಮಗೆಯೇ ನಮ್ಮಿಷ್ಟಾರ್ಥ ಸಿದ್ಧಿಯನು ರಚಿಸಿದ್ದಾರೆ. ಈ ಶ್ಲೋಕದ ತಾತ್ಪರ್ಯ ವಿನೋದನವನ್ನು ನೋಡುವಂತೆ ಪಡವಿ ಅಂದರೆ ಭೂಮಿ ಮೊದಲಾದ ಅಖಿಲ ಲೋಕಗಳನ್ನು ಎವೆ ಇಕ್ಕುವಷ್ಟರಲ್ಲಿ ಕಣ್ಣು ಪಿಳುಕಿಸಿದೊಳಗಡೆ ಕ್ಷಣ ಮಾತ್ರದಲ್ಲಿ ಸ್ವಾಧೀನಪಡಿಸಿಕೊಂಡು ಎಲ್ಲರಿಗೂ ಪೀಡಿಸುತ್ತೇವೆ ಎಂದು ರಕ್ಕಸರು ಜಂಬ ಕೊಚ್ಚಿಕೊಳ್ಳುತ್ತಾ ಆಹ್ವಾನವನ್ನು ಎಸೆಯುತ್ತಿದ್ದಂತೆಯೇ ಸಕಲ ಲೋಕಗಳನ್ನು ತನ್ನ ಒಡಲೊಳಗೆ ಬಚ್ಚಿಟ್ಟುಕೊಂಡು ರಕ್ಷಿಸಿ ತನ್ನ ಪರಮ ಕಾರುಣ್ಯ ಲೀಲೆ ಮೆರೆದ ಮೃಡನಿಗೆ ಶಿವನಿಗೆ ಪಡಮಟ್ಟು ನಮಸ್ಕರಿಸಿ ಆತನೇ ನಮಗೊಲಿದು ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು 3ನೇ ಶ್ಲೋಕದಲ್ಲಿ ರಚಿಸಿದ್ದಾರೆ. ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಶಬ್ದದ ಮತ್ತು ಪಾಂಡಿತ್ಯದ ಅನುಭವವನ್ನು ಸಾರಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಿಗೆ ಶರಣೆಂದು
ಮೃಡನ ಸಭೆಗೈ ತಂದು ದೇವಂ ಗೆಳದೆ ಕೈಯಂ ತೋರೆ ಪಾರ್ವತಿ ಕಡು ಮುಳಿದು ಬಿಸುಡೆನ್ನ ಶಕ್ತಿಯನೆಂದು ಮೊದಲಿಸೆ ಒಡಲೊಳಗೊಂದಿದ ರಕ್ತ ಮಾಂಸವ ಕೆಡಹಿ ಬಿಸುಟ ವಿವೇಕವಿಂ ಮೂರಡಿಯ ಪಡೆದ ಮಹಾಮಹಿಮ ಭೃಂಗೇಶ ಶರಣಾಗು ಮೂರಡಿಯ ಪಡೆದ ಮಹಾಮಹಿಮ ಭೃಂಗೇಶ ಶರಣಾಗು. 4ನೆಯ ಶ್ಲೋಕದ ವಿವರಣೆಯನ್ನ ತಮ್ಮ ಮುಂದೆ ಈಗ ಪ್ರಸ್ತುತಪಡಿಸಿದ್ದೇನೆ. ಕೈಲಾಸಪುರದಲ್ಲಿ ಶಿವನ ಒಡ್ಡೋಗದಲ್ಲಿಗೆ ಬಂದ ಶಿವನ ಪರಮ ಭಕ್ತ ಭೃಂಗೇಶನು ಭಕ್ತಿಪೂರ್ವಕ ನೃತ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಂತೆಯೇ ನೃತ್ಯದ ಒಂದು ಭಂಗಿಯಲ್ಲಿ ತನ್ಮತೆಯಿಂದ ತನಗರಿವಿಲ್ಲದೆಯೇ ಶಿವನ ಕಡೆಗೆ ನಮಿಸಲು ಎಡಗೈಯೊಂದನ್ನೇ ತೋರಿಸಿದನಂತೆ. ಅದನ್ನು ಗಮನಿಸಿದ ಪಾರ್ವತಿ ದೇವಿಯು, ಕೇವಲವು ಭೃಂಗೇಶ, ನಿನ್ನಲ್ಲಿ ಅಂತರ್ಗತವಾಗಿರುವ ನನ್ನ ಅನುಗ್ರಹ ಮೂಲಕವಿರುವ ವಿಶೇಷ ಶಕ್ತಿ ಪ್ರಾವೀಣ್ಯವನ್ನು ತೊರೆದು ಹೊರಗೆಸೆದು ಬಿಟ್ಟು ನಿನ್ನದೇ ಆದ ಕಲಾ ಕೌಶಲ್ಯ ಶಕ್ತಿ ಸಾಮರ್ಥ್ಯವನ್ನೇನಾದರೂ ಇದ್ದರೆ ಅದನ್ನು ತೋರಿಸು ನೋಡುವ ಎಂದು ಹೀಯಾಳಿಸಿ ಸವಾಲನ್ನು ಎಸೆದಳಂತೆ. ಆಗ ಭೃಂಗೇಶನು ತನ್ನೊಳಗೆ ಅಂತರ್ಗತವಿದ್ದ ಪಾರ್ವತಿ ಮಾತೆಯ ಅನುಗ್ರಹ ಶಕ್ತಿಯನ್ನಷ್ಟೇ ಅಲ್ಲದೆ ತನ್ನ ಶರೀರದೊಳಗಣ ರಕ್ತ ಮಾಂಸಾದಿಗಳನ್ನು ಸಹ ಹೊರಚೆಲ್ಲಿ ರಕ್ತ ಮಾಂಸಾದಿರಹಿತ ದೇಹವನ್ನು ಹೊಂದಿ ವಿಧೇಯಿಯಾಗಿ ಕುಣಿದು ಅದ್ಭುತ ನೃತ್ಯ ಸೇವೆಗೈದು ಶಿವ ಪಾರ್ವತಿಯರನ್ನೊಲಿಸಿಕೊಂಡು ಅವರ ಅನುಗ್ರಹದಿಂದ 3 ಪಾದಗಳನ್ನು ಪಡೆದುಕೊಂಡನಂತೆ. ಶಿವನ ಪರಿವಾರಸ್ಥ ಮಹಾಮಹಿಮ ಭ್ರಮರ ಶ್ರೇಷ್ಠ ಭೃಂಗೇಶನಿಗೆ ಶರಣು ಶರಣೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಪುರಾಣ ಕಾವ್ಯದಲ್ಲಿ ಈ ರೀತಿಯಾಗಿ ಪ್ರಸ್ತುತವನ್ನು ಪಡಿಸ್ತಾ ಇದ್ದಾರೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠ ಭೃಂಗೇಶನಿಗೆ ನೃತ್ಯದ ಪ್ರಾವೀಣ್ಯತೆಯನ್ನು ಪಡೆದು ನಂತರ ಎಲ್ಲರಿಗೆ 2 ಕಾಲುಗಳನ್ನು ಇದ್ದರೆ ಶಿವನಿಂದ ಹಾಗೂ ಪಾರ್ವತಿಯಿಂದ ಅನುಗ್ರಹಿಸಲ್ಪಟ್ಟು 3 ಪಾದಗಳನ್ನು ಪಡೆದುಕೊಂಡಿರುವಂತಹ ಶಿವ ಭೃಂಗೇಶನಿಗೆ ಶರಣು ಶರಣೆಂದು ತಮ್ಮ 4ನೆಯ ಶ್ಲೋಕವನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ರಚಿಸಿ ನಮಗೆಲ್ಲರಿಗೂ ಧಾರೆ ಎರೆದು ಕೊಟ್ಟಿದ್ದಾರೆ. ಈ ದಿನದ 2 ಶ್ಲೋಕಗಳನ್ನು ತಾವು ಆಲಿಸಿ ಈ ಶ್ಲೋಕದ ವಿಶ್ಲೇಷಣೆಯನ್ನು ಗಮನಿಸಿ ತಮಗೆ ಅನಿಸಿರುವ ಮಾಹಿತಿಯನ್ನು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಾವು ತಿಳಿಸ್ಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ 2 ಶ್ಲೋಕಗಳನ್ನು ಮತ್ತು ಪುರಾಣವನ್ನು ಆಲಿಸಿರುವಂಥ ಸಕಲರಿಗೂ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಇಷ್ಟಾರ್ಥಗಳನ್ನು ಮತ್ತು ಸಕಲ ಸನ್ಮಂಗಳವನ್ನು ಉಂಟು ಮಾಡಲೆಂದು ಮನವಿ ಮಾಡಿಕೊಳ್ಳುತ್ತಾ ಈ ದಿನದ ಪುರಾಣದ ವಿಶೇಷಣೆಯನ್ನು ಇಲ್ಲಿಗೆ ವಿರಾಮ ನೀಡ್ತಾ ಇದ್ದೇವೆ.